ಆ್ಯಂಡ್ ಆರಿಜಿನ್. ಇಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಓಕೆನಾ? ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಟಿಶ್ಯೂಸ್ ಆ್ಯಂಡ್ ವಾಟ್ ಈಸ್ ದೇರ್ ಡೆಫಿನೇಷನ್ಸ್ ಆ್ಯಂಡ್ ವಾಟ್ ಆರ್ ದೇರ್ ಫಂಕ್ಷನ್ಸ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗಿದ್ವಿ. ನೆಕ್ಸ್ಟ್ ಇಲ್ಲಿ ನಾವೇನು ತಿಳ್ಕೊಬೇಕು, ದಟ್ ಈಸ್ ದ ಅನಿಮಲ್ ಟಿಶ್ಯೂಸ್ ಬಗ್ಗೆ ಇಲ್ಲಿ ನಾವಿವತ್ತು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ, ವಾಟ್ ಈಸ್ ಅ ಟಿಶ್ಯೂ? ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸೇಮ್ ಸ್ಟ್ರಕ್ಚರ್, ಫಂಕ್ಷನ್ ಆ್ಯಂಡ್ ಆರಿಜಿನ್ is called as tissue. Tissue is a group of cells having same structure, function and origin. Now we are going to start the animal tissues. Animal tissues are mainly, that is, 4 types. One is epithelial tissue, a second one is muscular tissue, third one is connective tissue and fourth one is nervous tissue. Animal tissues are further classified into 4 different types. One is epithelial tissue, muscular tissue, connective tissue and nervous tissue. Okay. Again we will discuss the one by one these tissues. Here the epithelial tissue. This epithelial tissue again further classified into 4 different types of tissues, that is a squamous epithelium, columnar epithelium, cuboidal epithelium and glandular epithelial tissue. Epithelial tissue is further classified into squamous, columnar, cuboidal and glandular epithelial tissues. Here the second one, muscular tissue. Muscular tissue is also further classified into 3 different types: striated muscular tissue, unstriated muscular tissue and cardiac muscular tissue. ಅದೇ ರೀತಿ ಕನೆಕ್ಟಿವ್ ಟಿಶ್ಯೂಸನ್ನು ಕೂಡ ಮತ್ತೆ ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಕನೆಕ್ಟಿವ್ ಟಿಶ್ಯೂಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಬ್ಲಡ್ ಟಿಶ್ಯೂ, ಬೋನ್ ಟಿಶ್ಯೂ, ಲಿಗಮೆಂಟ್ಸ್, ಟೆಂಡಾನ್ಸ್, ಕಾರ್ಟಿಲೇಜ್, ಏರಿಯೋಲಾರ್ ಟಿಶ್ಯೂ ಆ್ಯಂಡ್ ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂಸ್. These are the different types of connective tissues. And nervous tissue is having neurons. ಓಕೆ, ದೀಸ್ ಆರ್ ದ ಅನಿಮಲ್ ಟಿಶ್ಯೂಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗಿ. ಅನಿಮಲ್ ಟಿಶ್ಯೂಸ್ ಅದನ್ನೆಲ್ಲ 4 ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗಿದ್ವಿ. ಅದನ್ನು ಫರ್ದರ್ ಕ್ಲಾಸಿಫಿಕೇಶನ್ ಅಂತ ಇಲ್ಲಿ ನಾವು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಸ್ಲೈಡಲ್ಲಿ ಇವಾಗ 1 by 1 ನಾವು ಎಪಿಥೀಲಿಯಲ್ ಟಿಶ್ಯೂಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಎಪಿಥೀಲಿಯಲ್ ಟಿಶ್ಯೂ. Epithelial, what is epithelial tissue? Epithelial tissue is the outer covering or protective tissue in animals. ಔಟರ್ ಕವರಿಂಗ್. ಎಪಿಥೀಲಿಯಲ್ ಟಿಶ್ಯೂ ಎಲ್ಲಿರ್ತದೆ? ಹೊರಗಡೆ, ಬಾಡಿಯ ಹೊರಗಡೆ ಇರ್ತಕ್ಕಂಥ ಟಿಶ್ಯೂಸಿಗೆ. ಮತ್ತು ಪ್ರೊಟೆಕ್ಟಿವ್ ಟಿಶ್ಯೂ ಇನ್ ಅನಿಮಲ್ಸ್. ಅದೇ ರೀತಿ ಒಳಗಡೆ ಆರ್ಗನ್ಸ್ ಇದ್ದಾವೆ, ಆರ್ಗನ್ಸಿನ ಕವರಿಂಗ್ ಆಗಿರ್ತಕ್ಕಂಥ ಟಿಶ್ಯೂಗೆ ನಾವು ಎಪಿಥೀಲಿಯಲ್ ಟಿಶ್ಯೂಸ್. ಇಟ್ ಫಾರ್ಮ್ಸ್ ದ ಔಟರ್ ಕವರಿಂಗ್. ಎಲ್ಲೆಲ್ಲಿ ಇರ್ತಾ ಹೋಗುತ್ತೆ? ಲೈಕ್ ಸ್ಕಿನ್, outer covering of organs, inner lining of blood vessels, lungs, esophagus and other organs of protective tissue. Outer coverings, other outer coverings of the organs, it called epithelial tissue. What is epithelial tissue? Epithelial tissue is the outer covering and protective tissues in animals. It forms the outer covering of skin, glands, organs and inner lining of blood vessels, lungs, esophagus, etc. Okay, and it protects the body. It protects the body and controls the movement of materials between the body and the surroundings and between the body parts. ಓಕೆನಾ? ಬಿಟ್ವೀನ್ ದ ಬಾಡಿ ಪಾರ್ಟ್, ಒಂದು ಪಾರ್ಟ್ಸಿಂದ ಇನ್ನೊಂದು ಪಾರ್ಟಿಗೆ. ಫಾರ್ ಎಕ್ಸಾಂಪಲ್, ನಾವು ಆಹಾರ ತಿಂತಾ ಹೋಗ್ತೀವಿ. ತಿಂದಿದ ಮೇಲೆ ಅದನ್ನು ನುಂಗಿದಾಗ ಏನಾಗುತ್ತೆ? ಆಹಾರ ಬಾಯಿಯಿಂದ ನಮಗೆ ಸೀದಾ ಸ್ಟೊಮಕ್ಕಿಗೆ ಹೋಗ್ತಾ ಹೋಗುತ್ತೆ. ಈ ಸ್ಟೊಮಕ್ಕಿಗೆ ಹೋಗ್ಲಿಕ್ಕೂ ಹೆಲ್ಪ್ ಮಾಡ್ತಿರ್ತಕ್ಕಂಥ ಯಾರು? ಎಪಿಥೀಲಿಯಲ್ ಟಿಶ್ಯೂ. ಯಾಕಂದರೆ ಈಸೋಫೇಗಸ್ ಒಳಗಡೆ ಎಪಿಥೀಲಿಯಲ್ ಟಿಶ್ಯೂ ಅಂತಕ್ಕಂಥದ್ದು ಇದೆ, ಬಾಯಿಯ ಒಳಗಡೆ ಎಪಿಥೀಲಿಯಲ್ ಟಿಶ್ಯೂ ಅಂತಕ್ಕಂಥದ್ದು ಕವರಿಂಗಲ್ಲಿ ನಮಗಿರ್ತಕ್ಕಂಥವು. ಒಳಗಡೆ ಕವರಿಂಗು ಮತ್ತು ಹೊರಗಡೆ ಕವರಿಂಗ್ ಎರಡೂ ಕೂಡ ಎಪಿಥೀಲಿಯಲ್ ಟಿಶ್ಯೂಸಿಂದ ಮಾಡಲ್ಪಟ್ಟಿದೆ. ಆ್ಯಂಡ್ ದೀಸ್ ಸೆಲ್ಸ್ ಆರ್ ಕ್ಲೋಸ್ಲಿ ಅರೇಂಜ್ ಆ್ಯಂಡ್ ಹ್ಯಾವ್ ಫೈಬ್ರಸ್ ಬೇಸ್ಮೆಂಟ್ ಮೆಂಬ್ರೇನ್. ಇದಕ್ಕೆಲ್ಲ ಒಂದು ಫೈಬ್ರಸ್ ಆಗಿರ್ತಕ್ಕಂಥ ಬೇಸ್ಮೆಂಟ್ ಮೆಂಬ್ರೇನ್ ಅಂತಕ್ಕಂಥದ್ದು ಇದೆ. ನಾವಿಲ್ಲಿ ಹೇಳಿದ್ವಿ, ದಿಸ್ ಎಪಿಥೀಲಿಯಲ್ ಟಿಶ್ಯೂ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು, ದಟ್ ಈಸ್ 4 ಟೈಪ್ಸ್ ಅಂತ ಹೇಳಿದ್ವಿ. ಯಾವ್ಯಾವು? ದಟ್ ಈಸ್ ಸ್ಕ್ವಾಮಸ್,
ಕಾಲಮ್ನಾರ್, ಕ್ಯೂಬಾಯ್ಡಲ್ ಆ್ಯಂಡ್ ಗ್ಲ್ಯಾಂಡ್ಯುಲಾರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಾ ಹೋಗಿದ್ದೀವಿ. ದಿಸ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸ್ ಏನಪ್ಪ? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸ್ ಕನ್ಸಿಸ್ಟ್ ಆಫ್ ಎ ಲೇಯರ್ ಆಫ್ ಥಿನ್ ಫ್ಲ್ಯಾಟ್ ಸೆಲ್ಸ್. ತೆಳ್ಳಗೆ ಫ್ಲ್ಯಾಟ್ ಇರ್ತಕ್ಕಂಥ ಸೆಲ್ಸಿಗೆ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಲೈನಿಂಗ್ ಆಫ್ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಅಲ್ಲಿ ಇರ್ತವೆ, ರಕ್ತದ ನಾಳಗಳಲ್ಲಿ ಇವು ಇದ್ದಾವೆ. ಮತ್ತೆ ಲಂಗ್ಸ್ ಅಲ್ಲಿದೆ, ಬಾಯಿಯಲ್ಲಿ ಮೌತಲ್ಲಿದೆ, ಈಸೋಫೇಗಸ್ ಅನ್ನನಾಳದಲ್ಲಿದೆ. ಓಕೆನಾ? ದ ಸ್ಕಿನ್ ಹ್ಯಾಸ್ ಎ ಸೆವರಲ್ ಲೇಯರ್ಸ್ ಆಫ್ ದಿಸ್ ಎಪಿಥೀಲಿಯಲ್ ಸೆಲ್ಸ್. ನಮ್ಮ ಚರ್ಮ ತಗೊಂಡ್ರು ಕೂಡ ಇದು ಕೂಡ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸ್ ಇಂದ ಆಗಿದೆ. ಆದರೆ ಇದರಲ್ಲಿ ಒಂದ್ರ ಮೇಲೆ ಒಂದು ಏನಾಗಿದೆ? ಸ್ಕ್ವಾಮಸ್ ಎಪಿಥೀಲಿಯಲ್ ಲೇಯರ್ಸ್ ಅಂತಕ್ಕಂಥವಿದೆ. ಅದಕ್ಕೋಸ್ಕರ ದಿಸ್ ಟಿಶ್ಯೂ ಈಸ್ ಕಾಲ್ಡ್ ಆಸ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತಾವೆ. ಓಕೆನಾ? ಒಂದ್ರ ಸ್ಕಿನ್ ಮೇಲೆ ಒಂದ್ರ ಮೇಲೆ ಒಂದು ಲೇಯರ್ ಥರ ಇದೆ, ಅದಕ್ಕೋಸ್ಕರ ಸ್ಟ್ರಾಟಾ. ಸ್ಟ್ರಾಟಾ ಮೀನ್ಸ್ ಲೇಯರ್ ಬೈ ಲೇಯರ್, ಲೇಯರ್ ಅಬೌವ್ ದ ಲೇಯರ್. ಅದಕ್ಕೋಸ್ಕರ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸನ್ನು ಏನಂತ ಕರಿತೀವಿ? ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಅಂತಲೂ ಕರಿತಾ ಹೋಗ್ತೀವಿ. ಏನಂತ ಕರಿತಿದ್ವಿ? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ವಾಟ್ ಈಸ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ? ಇಟ್ ಈಸ್ ಕನ್ಸಿಸ್ಟ್ ಆಫ್ ಲೇಯರ್ ಆಫ್ ಥಿನ್ ಫ್ಲ್ಯಾಟ್ ಸೆಲ್ಸ್. Okay, what is squamous epithelial tissue? It consists of a layer of thin flat cells. It is present in lining of blood vessels, lining of lungs, mouth, esophagus, etc. And the skin has several layers of this epithelial cells, so that they are also called as stratified squamous epithelial tissue. Second one is epithelial tissues, subtypes of columnar epithelial tissues. Columnar epithelial tissue, it's a group of tissue, it's a group of cells, consists of tall pillar like cells. ಮುಂದೆ ನಾನು ಅದರ ಡಯಾಗ್ರಾಮ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. ಇಟ್ಸ್ ಎ ಟಾಲ್ ಪಿಲ್ಲರ್ ಲೈಕ್ ಸೆಲ್ಸ್. ಇಟ್ ಈಸ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ಇಂಟೆಸ್ಟೈನ್. ಇಂಟೆಸ್ಟೈನಿನ ವಾಲ್ಸ್ ಅಲ್ಲಿ ಇವು ಇದಾವೆ. ಅಂಡ್ ದಿಸ್ ಕಾಲಮ್ನರ್ ಎಪಿಥೀಲಿಯಲ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್. ನಾವೇನು ಉಸಿರಾಡ್ತಿದ್ದೀವಲ್ಲ ಅದರಲ್ಲೂ ಕೂಡ ಇವಿದಾವೆ. ಮತ್ತೆ ಇದರ ಮೇಲೆ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಇದಾವೆ. ಆ ಸೆಲ್ಸ್ ಈ ರೀತಿ ಉದ್ದ ಉದ್ದ ಸೆಲ್ಸ್ ಇದಾವಪ್ಪ ಅಂತ ಹೇಳಿದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಟಾಲ್ ಪಿಲ್ಲರ್ ಲೈಕ್ ಸೆಲ್ಸ್. ಇವೆಲ್ಲವೂ ಟಾಲ್ ಪಿಲ್ಲರ್ ಲೈಕ್ ಸೆಲ್ಸ್ ಇರ್ತಕ್ಕಂಥವು. ಇವನ್ನ ನಾವು ಏನಂತ ಕರಿತಿದ್ದೀವಿ? ಕಾಲಮ್ನರ್ ಎಪಿಥೀಲಿಯಲ್. ಒಂದು ಬೇಸ್ ಇದೆ, ಅದ್ರ ಮೇಲೆ ಇವೆಲ್ಲ ಸೆಲ್ಸ್ಗಳು. ಅದೇ ಸೆಲ್ಸಿನ ಮೇಲೆ ಈ ಹೇರ್ ಲೈಕ್ ಪ್ರೊಜೆಕ್ಷನ್ಸ್ ಇದ್ರೆ ಅದನ್ನ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಇವು ಎಲ್ಲಿದ್ದಾವೆ? ಇಂಟೆಸ್ಟೈನ್ನ ವಾಲ್ಸ್ ಅಲ್ಲಿ ಇದಾವೆ. ಇದೇನು ಹೆಲ್ಪ್ ಮಾಡುತ್ತೆ? ಸೀಲಿಯಾ ಅಂತಕ್ಕಂಥದ್ದು ಇಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್. ಆಹಾರ ಬರ್ತಾ ಇದೆಯಲ್ಲ, ಆಹಾರನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಕ್ಕೆ ಈ ಸೀಲಿಯಾ ಅಂತಕ್ಕಂಥವು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ, ಇಟ್ ಕನ್ಸಿಸ್ಟ್ ಆಫ್ ಕೋನ್ ಶೇಪ್ ಸೆಲ್ಸ್. ಕೋನ್ ಶೇಪ್ ಇರ್ತಕ್ಕಂಥ ಸೆಲ್ಸ್ ಇದಾವೆ, ಹ್ಯಾವಿಂಗ್ ಎ ಬೇಸ್ಮೆಂಟ್ ಮೆಮ್ಬ್ರೇನ್ ಅಂಡ್ ಇಟ್ ಫಾರ್ಮ್ಸ್ ದ ಲೈನಿಂಗ್ ಆಫ್ ಕಿಡ್ನೀಸ್, ಟ್ಯೂಬ್ಯೂಲ್ಸ್ ಅಂಡ್ ಡಕ್ಟ್ಸ್ ಆಫ್ ಸಲಿವರಿ ಗ್ಲ್ಯಾಂಡ್ಸ್. ಓಕೆನಾ? ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ಮತ್ತು ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ಇವೆರಡೂ ಕೂಡ ಗ್ಲ್ಯಾಂಡ್ಸ್ ಅಲ್ಲಿ ಮತ್ತೆ ಕಿಡ್ನೀಸ್ ಅಲ್ಲಿ, ಆರ್ಗನ್ಸ್ ಅಲ್ಲಿ ಇರ್ತಕ್ಕಂಥ ಇವು ಏನು ಮಾಡ್ತಾ ಹೋಗ್ತವೆ? ಸೆಕ್ರೀಷನ್ಸಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಆಲ್ಸೋ. ಓಕೆ, ದಿಸ್ ಈಸ್ ದ ಅಬೌಟ್ ಎಪಿಥೀಲಿಯಲ್ ಟಿಶ್ಯೂ. ಸಿ ಹಿಯರ್ ಯು ಕ್ಯಾನ್ ಸಿ ದ ಸ್ಕ್ವಾಮಸ್, ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಹೆಂಗಿರುತ್ತದೆ? ಸಿಂಪಲ್ ಕ್ಯೂಬಾಯ್ಡಲ್, ಸಿಂಪಲ್ ಕಾಲಮ್ನರ್ ಆ್ಯಂಡ್ ಸೂಡೋ ಸ್ಟ್ರಾಟಿಫೈಡ್ ಕಾಲಮ್ನರ್ ಎಪಿಥೀಲಿಯಂ ಆ್ಯಂಡ್ ಸ್ಟ್ರಾಟಿಫೈಡ್ ಇದು ಮತ್ತು ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಸ್ಕಿನ್ನಲ್ಲಿದೆ ಅಂತ ಹೇಳಿದೆ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂಸನ್ನು ನಾವು ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲೇಯರ್ ಬೈ ಲೇಯರ್, ಒಂದ್ರ ಮೇಲೆ ಒಂದು ಲೇಯರ್ ಆಗಿ ನಮಗೆ ಸ್ಕಿನ್ ಅಂತಕ್ಕಂಥದ್ದು ಆಗ್ತಾ ಹೋಗಿದೆ. ಇದು ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಲ್ ಟಿಶ್ಯೂ. ಇದು ಗ್ಲ್ಯಾಂಡ್ಸಿನ ಒಳಗಡೆ ಇರ್ತಕ್ಕಂಥ ಇಲ್ಲೆಲ್ಲ ಸೆಕ್ರೀಷನ್ಸ್ ಅಂತಕ್ಕಂಥವು ಇದಾವೆ. ಗ್ಲ್ಯಾಂಡ್ಯುಲಾರ್ ಸೆಕ್ರೀಷನ್ಸ್ ಅಂತಕ್ಕಂಥವು ನಾವಿಲ್ಲಿ ನೋಡ್ತಾ ಹೋಗ್ಬೋದು.
ಇಲ್ಲಿ ಒನ್ ಬೈ ಒನ್ ನಾವು ಮತ್ತೆ ಇನ್ನೊಂದ್ಸರಿ ನಾವು ನೋಡ್ತಾ ಹೋದರೆ ಅದರ ಲೊಕೇಶನ್ನು, ಸ್ಟ್ರಕ್ಚರ್ ಮತ್ತು ಫಂಕ್ಷನ್. ಸ್ಕ್ವಾಮಸ್ ಎಪಿಥೀಲಿಯಮ್ ಅನ್ನು ತಗೊಂಡ್ರೆ ಇನ್ನರ್ ಸರ್ಫೇಸ್ ಆಫ್ ಮೌತ್, ಈಸೋಫೇಗಸ್ ಇದೆ ಸ್ಕ್ವಾಮಸ್ ಎಪಿಥೀಲಿಯಮ್. ಈಸೋಫೇಗಸ್ ಅಲ್ಲಿ ಇರ್ತದೆ, ಮೌತ್ ಅಲ್ಲಿ ಇರ್ತದೆ, ಬ್ಲಡ್ ವೆಸಲ್ಸ್ ಅಲ್ಲಿ ಮತ್ತೆ ಅಲ್ವಿಯೋಲೈನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸ್ಟ್ರಕ್ಚರ್ ಹಿಂಗಿದೆ, ಸ್ಮಾಲ್ ಫ್ಲಾಟ್ ಸೆಲ್ಸ್ ನೋಡ್ತಿದ್ರೆ ಇಲ್ಲಿ ಸ್ಮಾಲ್ ಫ್ಲಾಟ್ ತೆಳ್ಳಗಿರ್ತಕ್ಕಂಥ ಸೆಲ್ಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ ಮಾಡಿದೆ. ಫಂಕ್ಷನ್ ಏನು, ಸೆಲೆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್, ಅದಕ್ಕೆ ಯಾವ್ದು ಏನು ವಸ್ತುಗಳು ಬೇಕೋ ಅದನ್ನು ಮಾತ್ರ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಲೊಕೇಶನ್ ಸ್ಟ್ರಕ್ಚರ್ ನಾನು ಆಲ್ರೆಡಿ ಹೇಳಿದ್ದೀನಿ. ಫಂಕ್ಷನ್ ಪ್ರಿವೆಂಟಿಂಗ್ ಆಫ್ ವಿಯರಿಂಗ್ ಆಫ್ ಆರ್ಗನ್ಸ್, ಆರ್ಗನ್ಸ್ ಅನ್ನ ಹಾಳಾಗದಂಗೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಅಂತಕ್ಕಂಥದ್ದು ಮಾಡ್ತಾ ಹೋಗ್ತವೆ. ಅದೇ ರೀತಿ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಂ ಸೆಕ್ರೀಷನ್ಸ್ ಆಫ್ ಸ್ವೆಟ್, ಓಕೆನಾ, ಗ್ಲ್ಯಾಂಡ್ಸ್ ಅಲ್ಲಿ ಇರ್ತಾ ಹೋಗುತ್ತೆ ಅಂತ ಹೇಳಿದ್ವಿ ನಾವು. ಓಕೆನಾ, ನಮಗೆ ಬೆವರು ಬರ್ತಾ ಇದೆ, ಆ ಬೆವರು ಬರೋಕ್ಕೆ ಕಾರಣ ಈ ಗ್ಲ್ಯಾಂಡ್ಯುಲರ್ ಸೆಲ್ಸ್ ಅಂತಕ್ಕಂಥವು. ಮತ್ತೆ ಮಖದ ಮೇಲೆಲ್ಲ ಒಂಥರ ಆಯಿಲಿ ಸ್ಕಿನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ, ಅದಕ್ಕೂ ಕೂಡ ಇವ್ರ ಫಾರ್ಮೇಷನ್. ಮತ್ತೆ ಬಾಯಲ್ಲಿ ಮತ್ತೆ ಕಣ್ಣಿನಲ್ಲಿ ಮ್ಯೂಕಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ, ಮೂಗಿನಲ್ಲಿ ಮ್ಯೂಕಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಗ್ಲ್ಯಾಂಡ್ಯುಲರ್ ಎಪಿಥೀಲಿಯಲ್ ಸೆಲ್ಸ್. ಅದೇ ರೀತಿ ಕಾಲಮ್ನರ್ ಎಪಿಥೀಲಿಯಂ ಸೆಕ್ರೀಷನ್ಸ್ ಆಫ್ ಡೈಜೆಸ್ಟಿವ್ ಜ್ಯೂಸ್, ಇವೆಲ್ಲವೂ ಕೂಡ ನಮ್ಮ ಬಾಯಲ್ಲಿ ಉಗುಳು ಬರ್ತಾ ಇದೆಯಲ್ಲ ಅದಕ್ಕೆಲ್ಲ ಕಾರಣ ಇವೆಲ್ಲವೂ. ಮತ್ತೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅನ್ನು ಮಾಡ್ತಾ ಹೋಗ್ತವೆ. ಅದೇ ರೀತಿ ಸೀಲಿಯೇಟೆಡ್ ಎಪಿಥೀಲಿಯಂ ಪುಷ್ ಮ್ಯೂಕಸ್ ಅಂಡ್ ಏರ್ ಫಾರ್ವರ್ಡ್ ಅಂಡ್ ಕೀಪ್ ದ ಏರ್ ಪ್ಯಾಸೇಜ್ ಫ್ರೀ. ಓಕೆನಾ, ಇವೆಲ್ಲವೂ ಸೀಲಿಯೇಟೆಡ್ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಇದು ಈಸೋಫೇಗಸ್ ಅಲ್ಲಿ ಮತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇದೆ. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಏನ್ ಮಾಡ್ತಾ ಹೋಗುತ್ತೆ, ಏರನ್ನ ಮುಂದಕ್ಕೆ ಕಳಿಸೋದಕ್ಕೆ ಮತ್ತೆ ವಾಪಸ್ ಬರ್ತಕ್ಕಂಥ ಏರನ್ನ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಈಸೋಫೇಗಸ್ ಅಲ್ಲಿ ತಗೊಂಡ್ರೆ ಆಹಾರನ ಏನ್ ಮಾಡ್ತಾ ಹೋಗುತ್ತೆ, ಪಾಸ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅನ್ನು ತಗೊಂಡ್ರೆ ರೀ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯೂಸ್ಫುಲ್ ಮೆಟೀರಿಯಲ್ಸ್ ಅನ್ನ ನಮ್ಮ ದೇಹದಿಂದ ಇನ್ನ ಏನಾದರೂ ಯೂಸ್ಫುಲ್ ಇದ್ರೆ ಅದನ್ನ ಯೂರಿನ್ ಇಂದ ಆಗಿರ್ಬೋದು ಅಥವಾ ಫೀಕಸ್ ಇಂದ ಆಗಿರ್ಬೋದು, ಇನ್ನು ಯೂಸ್ಫುಲ್ ಏನಾದರೂ ಮೆಟೀರಿಯಲ್ಸ್ ಇದ್ರೆ ಅದರಲ್ಲಿರ್ತಕ್ಕಂಥ ಯೂಸ್ಫುಲ್ ಮೆಟೀರಿಯಲ್ಸ್ ಅನ್ನ ಎಲ್ಲ ರೀಅಬ್ಸಾರ್ಪ್ಷನ್ ಮಾಡ್ಕೊಂಡು ಅನ್ವಾಂಟೆಡ್ ವೇಸ್ಟ್ ಅನ್ನ ದೇ ವಿಲ್ ರಿಮೂವ್ ಇಟ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಅಂತಕ್ಕಂಥವು ಹೆಲ್ಪ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ರೆ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿದ್ವಿ. ಓಕೆನಾ, ಕನೆಕ್ಟಿವ್ ಟಿಶ್ಯೂ ಇಟ್ಸ್ ಆಲ್ಸೋ ಎ ಗ್ರೂಪ್ ಆಫ್ ಟಿಶ್ಯೂ. ಇಟ್ ಕನೆಕ್ಟ್ಸ್ ಜಾಯಿಂಟ್ಸ್ ಆನ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಓಕೆನಾ, ಬೇರೆ ಬೇರೆ ಪಾರ್ಟ್ಸ್ ಅನ್ನ ಏನ್ ಮಾಡ್ತಾ ಹೋಗ್ತವೆ, ಜಾಯಿಂಟ್ ಮಾಡೋದಕ್ಕೆ, ಬೇರೆ ಬೇರೆ ಅಂಗಾಂಗಗಳನ್ನ ಜೋಡಿ ಮಾಡೋದಕ್ಕೆ, ಮತ್ತೆ ಒಂದು ಅಂಗಾಂಗದಿಂದ ಇನ್ನೊಂದು ಅಂಗಾಂಗಕ್ಕೆ ಒಂದಕ್ಕೊಂದು ಕನೆಕ್ಷನ್ ಕೊಡೋದಕ್ಕೆ ಇವು ಕನೆಕ್ಟ್. ಅದಕ್ಕೆ ನಾವು ದ ನೇಮ್ ಇಟ್ ಸೆಲ್ಫ್ ಇಟ್ ಗಿವ್ಸ್ ಎ ಮೀನಿಂಗ್ ಕನೆಕ್ಟಿವ್. ಓಕೆನಾ, ಕನೆಕ್ಟಿವ್ ಮೀನ್ಸ್ ಕನೆಕ್ಟಿಂಗ್. ದ ಕನೆಕ್ಟಿವ್ ಟಿಶ್ಯೂ ಕನೆಕ್ಟ್ಸ್ ದ ಜಾಯಿಂಟ್ಸ್ and joins the different parts of the body together. And thus the cells of this connective tissue are loosely packed and the space between the cells are filled with a jelly-like matrix. And the matrix may be jelly-like fluid or dense or rigid. This connective tissue is further classified into 6 different types of tissues. One is blood tissue, bone tissue, ligaments tissue, tendons, areolar tissues and adipose tissues. Now we will start discussing one by one the connective tissues. The first one is blood. This blood contains a fluid matrix called plasma. ಬ್ಲಡ್ ನಲ್ಲಿ ನಮಗೆ ಒಂದು ನೀರಿನ ತರ ಇರತಕ್ಕಂಥ ಫ್ಲೂಯಿಡ್ ಇದೆ, ಅದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಇಟ್ ಕಂಟೈನ್ಸ್ RBC, WBC, platelets and some other cells also, and it also ಟ್ರಾನ್ಸ್ಪೋರ್ಟ್ಸ್. ಇದ್ರ ಕೆಲಸ ಏನು, ಗ್ಯಾಸಸ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ಗ್ಯಾಸನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. ಗ್ಯಾಸ್ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನಾವು ಮೂಗಿಂದ ಏನು ಉಸಿರು ತಗೊಳ್ತಿದೀವೋ ಅದು ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಿಂದ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ಡಿಂದ ಎಲ್ಲ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಆ ಆಕ್ಸಿಜನ್ ಅಂತಕ್ಕಂಥದ್ದು ಮುಟ್ಟುತ್ತೆ. ಆಕ್ಸಿಜನ್ ಅಂತಕ್ಕಂಥದ್ದನ್ನು ನಾವು ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ, ಮುಟ್ತಾ ಹೋಗುತ್ತೆ. ಅದಷ್ಟೇ ಅಲ್ಲ, ಬ್ಲಡ್ ಅದ್ರ ಜೊತೆಯಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಹೊಟ್ಟೆಯಲ್ಲಿ ಜೀರ್ಣ ಆದಾಗ ಹೊಟ್ಟೆಯಲ್ಲಿರ್ತಕ್ಕಂಥ ಇಂಟೆಸ್ಟೈನ್ ಏನು ಮಾಡುತ್ತೆ, ಜೀರ್ಣ ಆಗಿರ್ತಕ್ಕಂಥ ಡೈಜೆಷನ್ ಆಗಿರ್ತಕ್ಕಂಥ ಫುಡ್ಡನ್ನು ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ವ್ ಮಾಡ್ಕೊಂಡು ಎಲ್ಲಿಗೆ ಹೋಗುತ್ತೆ, ಬ್ಲಡ್ಡಿಗೆ ಹೋಗುತ್ತೆ. ಆ ಬ್ಲಡ್ ಏನು ಮಾಡುತ್ತೆ, ಆ ಡೈಜೆಸ್ಟೆಡ್ ಫುಡ್ಡನ್ನು ತಗೊಂಡೋಗಿ ಎಲ್ಲ ಸೆಲ್ಸಿಗೂ, ಬಾಡಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸೆಲ್ಸಿಗೂ ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ ಓದಿದ್ವಿ ಹಾರ್ಮೋನ್ಸ್ ಅಂತಕ್ಕಂಥ. ಓಕೆನಾ, ಹಾರ್ಮೋನ್ಸ್ ಉತ್ಪತ್ತಿ ಮಾಡ್ತಾವೆ ನಮ್ಮ ಗ್ಲ್ಯಾಂಡ್ಸ್ಗಳು.
ಆ ಹಾರ್ಮೋನ್ಸು ಕೂಡ ಏನಾಗ್ತಾ ಹೋಗುತ್ತೆ, ಬ್ಲಡ್ಡಿನ ಮುಖಾಂತರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಸೆಲ್ಸು ವೇಸ್ಟ್ ಮೆಟೀರಿಯಲ್ಸ್ ಕೂಡ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಆ ವೇಸ್ಟ್ ಮೆಟೀರಿಯಲ್ಸು ಕೂಡ ಏನಾಗುತ್ತೆ, ಸೀದಾ ಸೆಲ್ಸಿಂದ ಬ್ಲಡ್ಡಿಗೆ ಹೋಗುತ್ತೆ. ಆ ಬ್ಲಡ್ ಹೋಗ್ಬಿಟ್ಟು ಕಿಡ್ನಿಯಲ್ಲಿ ಫಿಲ್ಟರ್ ಆಗಿ ಅದು ಯೂರಿನ್ ಮುಖಾಂತರ ಆ ವೇಸ್ಟ್ ಎಲ್ಲ ಹೊರಗಡೆ ಹೋಗ್ತಾ ಹೋಗುತ್ತೆ. ಈ ರೀತಿ ಬ್ಲಡ್ ಅಂತಕ್ಕಂಥದ್ದು ಎಲ್ಲ ಭಾಗಗಳಿಗೂ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಗ್ಯಾಸ್, ಫಾರ್ ಡೈಜೆಸ್ಟೆಡ್ ಫುಡ್, ಫಾರ್ ಹಾರ್ಮೋನ್ಸ್ ಆ್ಯಂಡ್ ಫಾರ್ ವೇಸ್ಟ್ ಮೆಟೀರಿಯಲ್ಸ್. ಓಕೆ, ಇಟ್ ಕಂಟೈನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೋಸ್ಕರ, ಅದ್ರ ಜೊತೆ ಇಲ್ಲಿಂದ ಬಹಳಷ್ಟು ಡಿಫೆನ್ಸ್ ಮೆಕ್ಯಾನಿಸಮ್ ಮಾಡ್ತಕ್ಕಂಥ ದೇಹನ ರಕ್ಷಣೆ, ಯಾವುದೇ ರೋಗ ಬರಲಿಲ್ದಂಗೆ ಇದು ನಮ್ಮ ದೇಹನ ರಕ್ಷಣೆ ಕೂಡ ಮಾಡ್ತಾ ಹೋಗುತ್ತೆ. ಅದರಿಂದ WBC ಸೆಲ್ಸಿಂದ ಅಂತಕ್ಕಂಥ. ಓಕೆನಾ. ದ ಸೆಕೆಂಡ್ ಟಿಶ್ಯೂ ಈಸ್ ಬೋನ್ ಕನೆಕ್ಟಿವ್ ಟಿಶ್ಯೂ. ಇಟ್ಸ್ ಎ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಟಿಶ್ಯೂ. ಬೋನ್ ನೋಡಿದ್ರೆ ನೀವೆಲ್ಲ ಗೊತ್ತಾಯ್ತಾ, ಬಹಳ ಗಟ್ಟಿಯಾಗಿದೆ. ಇದು ಕೂಡ ಸೆಲ್ಸಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಇಟ್ಸ್ ಎ ಗ್ರೂಪ್ ಆಫ್ ಟಿಶ್ಯೂಸ್, ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸೇಮ್ ಸ್ಟ್ರಕ್ಚರ್, ಫಂಕ್ಷನ್ ಆ್ಯಂಡ್ ಆರಿಜಿನ್. ಇಟ್ಸ್ ಎ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಟಿಶ್ಯೂ. ಇಟ್ ಕನ್ಸಿಸ್ಟ್ಸ್ ಆಫ್ ಸೆಲ್ಸ್ ವಿಚ್ ಆರ್ ಎಂಬೆಡೆಡ್ ಇನ್ ಹಾರ್ಡ್ ಮ್ಯಾಟ್ರಿಕ್ಸ್. ಅದರಲ್ಲಿ ಏನಾಗಿದೆ, ಅಲ್ಲಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ನೋಡಿದ್ವಿ ನಾವು ಬ್ಲಡ್ಡಲ್ಲಿ. ಇಲ್ಲಿ ಏನಾಗಿದೆ, ಹಾರ್ಡ್ ಮ್ಯಾಟ್ರಿಕ್ಸ್. ಹಾರ್ಡ್ ಮ್ಯಾಟ್ರಿಕ್ಸ್ ಅಂದರೆ ಅದರಲ್ಲಿರ್ತಕ್ಕಂಥ ವಸ್ತು ಗಟ್ಟಿಯಾಗಿದೆ. ಆ ಗಟ್ಟಿ ವಸ್ತುಗಳಲ್ಲಿ ಈ ಸೆಲ್ಸ್ ಎಲ್ಲ ಕುತ್ಕೊಂಡಿದ್ದಾವೆ. ಆ ಹಾರ್ಡ್ ಮ್ಯಾಟ್ರಿಕ್ಸಲ್ಲಿ ಏನಿದೆಪ್ಪ ಅಂದರೆ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್ ಕಾಂಪೌಂಡ್ಸ್ ಇದೆ. ಕ್ಯಾಲ್ಶಿಯಂ ಸಲ್ಫೇಟ್ಸ್ ಆ್ಯಂಡ್ ಫಾಸ್ಫರಸ್ ಅಂತಕ್ಕಂಥವು, ಫಾಸ್ಫರಸ್ ಸಲ್ಫೇಟ್ಸ್ ಅಂತಕ್ಕಂಥವು ಕಾಂಪೌಂಡ್ಸ್ ಇದ್ದಾವೆ. ಆ್ಯಂಡ್ ಬೋನ್ ಫಾರ್ಮ್ಸ್ ದ ಫ್ರೇಮ್ ವರ್ಕ್ ಆಫ್ ದಿ ಬಾಡಿ ಆ್ಯಂಡ್ ಸಪೋರ್ಟ್ಸ್ ದ ಬಾಡಿ ಆರ್ ದ ಮೇನ್ ಆರ್ಗನ್ಸ್. ನಮ್ಮ ದೇಹ ಈ ಆಕಾರ ಇರೋದಕ್ಕೆ ಫ್ರೇಮ್ ವರ್ಕ್ ಯಾರು ಕೊಟ್ಟಿರೋದು, ಬೋನು. ಮತ್ತು ನಮ್ಮ ಅಂಗಾಂಗಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅದಕ್ಕೊಂದು ಶೇಪ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಮತ್ತು ಆರ್ಗನ್ಸನ್ನು, ಒಳಗಡೆ ಇರ್ತಕ್ಕಂಥ ಆರ್ಗನ್ಸನ್ನು ಕೂಡ ಪ್ರೊಟೆಕ್ಟ್ ಮಾಡಿರೋದು ಯಾವುದು, ಬೋನ್ಸ್ ಅಂತಕ್ಕಂಥ ಟಿಶ್ಯೂ. ನೆಕ್ಸ್ಟ್ ಒನ್ ಈಸ್, ಥರ್ಡ್ ಒನ್ ಈಸ್ ಲಿಗಮೆಂಟ್ಸ್. ಇಟ್ಸ್ ಎ ಫ್ಲೆಕ್ಸಿಬಲ್ ಟಿಶ್ಯೂ. ಓಕೆನಾ. ಇದು ಲಿಗಮೆಂಟ್ಸ್ ಅಂತಕ್ಕಂಥದ್ದು ಇಟ್ಸ್ ಎ ಫ್ಲೆಕ್ಸಿಬಲ್ ಟಿಶ್ಯೂ ವಿಚ್ ಜಾಯಿಂಟ್ಸ್ ಬೋನ್ಸ್ ಟುಗೆದರ್. ಓಕೆನಾ. ಒಂದು ಬೋನಿಂದ ಇನ್ನೊಂದು ಬೋನಿಗೆ ಜಾಯಿಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿರ್ಬೇಕು ನೀವು, ಬೆರಳುಗಳಲ್ಲಿ ಈ ರೀತಿ ಎಲ್ಲ ಹಿಂಗೆ ಬೆಂಡ್ ಆಗ್ತಾ ಇದೆ. ಇಲ್ಲೊಂದು ಬೋನ್ ಇದೆ, ಇಲ್ಲೊಂದು ಬೋನ್ ಇದೆ, ಎರಡು ಬೋನ್ಗಳಿವೆ, ಮಧ್ಯದಲ್ಲಿ ಜಾಯಿಂಟ್ ಇದೆ. ಆ ಜಾಯಿಂಟ್ ಇದರಿಂದ ಆಗಿದೆ ಲಿಗಮೆಂಟ್ಸ್. ಅದಕ್ಕೋಸ್ಕರ ಕನೆಕ್ಟಿವ್ ಅಂತ ಕರಿತಾ ಹೋಗುತ್ತೆ. ಲಿಗಮೆಂಟ್ಸ್ ಇಸ್ ಆಲ್ಸೋ ಎ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಬಿಕಾಸ್ ಇಟ್ಸ್ ಜಾಯಿಂಟ್ಸ್ ಒನ್ ಬೋನ್ ಟು ಅನದರ್ ಬೋನ್ ಅಂತಕ್ಕಂಥದ್ದು. ಹೆಲ್ಪ್ಸ್ ಇಂದ ಮೂಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಟೆಂಡಾನ್ಸ್ ಆರ್ ಫೈಬ್ರಸ್ ಟಿಶ್ಯೂ ವಿಚ್ ಜಾಯಿಂಟ್ಸ್ ಮಸಲ್ ಟು ಬೋನ್ಸ್. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಸಲ್ಸನ್ನು ಬೋನ್ಸಿಗೆ ಅಟ್ಯಾಚ್ ಮಾಡಿದೆ. ಇದೇನಾದರೂ ಮಸಲ್ಸ್ ಬೋನ್ಸಿಗೆ ಅಟ್ಯಾಚ್ ಆಗಿರೋದ್ರಿಂದ ಏನಾಗ್ತಿತ್ತು, ಹೆಂಗೆ ನಾವು ಶರ್ಟನ್ನು ತಿರುಗಿದಾಗ ಶರ್ಟ್ ಎಲ್ಲ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗ್ತಾ ಹೋಗುತ್ತೋ ಹಾಗೆ ಮಸಲ್ಸು ಕೂಡ ತಿರುಗ್ತಾ ಹೋಗ್ತಿತ್ತು. ಆದರೆ ಇವಾಗೇನಾಗಿದೆ, ಮಸಲ್ಸ್ ಎಲ್ಲ ಹೋಗ್ಬಿಟ್ಟು ಬೋನ್ಸಿಗೆ ಜಾಯಿಂಟ್ ಆಗಿದ್ದಾವೆ. ಅದನ್ನು ಜಾಯಿಂಟ್ ಮಾಡಿರತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಗಮ್ ಯಾವುದು, another one of the tissue, connective tissue, that is called as tendons ಅಂತಕ್ಕಂಥದ್ದು. ಅದೇ ರೀತಿ ಏರಿಯೋಲಾರ್ ಟಿಶ್ಯೂ ಇನ್ನೊಂದು ಟೈಪ್ ಕನೆಕ್ಟಿವ್ ಟಿಶ್ಯೂ. ಇಟ್ಸ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ಸ್ಕಿನ್ ಆ್ಯಂಡ್ ಮಸಲ್ಸ್. ಸ್ಕಿನ್ನಿಗೂ ಮತ್ತು ಮಸಲ್ಸ್ ಇದ್ದ ಮಧ್ಯದಲ್ಲಿ ಇರತಕ್ಕಂಥ ಗ್ಯಾಪಲ್ಲಿ ಏರಿಯೋಲಾರ್ ಟಿಶ್ಯೂ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಮತ್ತು ಇನ್ಸೈಡ್ ದ ಆರ್ಗನ್ಸಿನ ಒಳಗಡೆ, ಅರೌಂಡ್ ಬ್ಲಡ್ ವೆಸಲ್ಸಿನ ಮಧ್ಯದಲ್ಲಿ. ಮತ್ತು ಇಟ್ ಹೆಲ್ಪ್ಸ್ ಟು ರಿಪೇರ್ ದ ಟಿಶ್ಯೂಸನ್ನು ರಿಪೇರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಅಡಿಪೋಸ್ ಟಿಶ್ಯೂ ಈಸ್ ಫೌಂಡ್ ಬಿಲೋ ದ ಸ್ಕಿನ್ನಿನ ಕೆಳಗಡೆ ಈ ಟಿಶ್ಯೂ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಮತ್ತು ಬಿಟ್ವೀನ್ ದ ಇಂಟರ್ನಲ್ ಆರ್ಗನ್ಸಿನ ಮಧ್ಯದಲ್ಲಿ ಇರ್ತಾ ಹೋಗುತ್ತೆ. ಇಟ್ ಕಂಟೈನ್ಸ್ ಫ್ಯಾಟ್. ಇದು ಏನು ಮಾಡ್ತಾ ಹೋಗುತ್ತೆ, ಇದರಲ್ಲಿ ಕೊಬ್ಬು ಅಂತಕ್ಕಂಥದ್ದು, ಫ್ಯಾಟ್ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಇದು ಕೊಬ್ಬು ಮತ್ತು ಫ್ಯಾಟನ್ನು ಸ್ಟೋರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ದಟ್ ಈಸ್ ಕನೆಕ್ಟಿವ್ ಟಿಶ್ಯೂಸ್ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ನೋಡ್ರಿ, ಒನ್ ಬೈ ಒನ್ ಇಲ್ಲಿ ನಾವು ನೋಡ್ತಾ ಹೋದಾಗ, ದಿಸ್ ಈಸ್ ಒನ್ ಆಫ್ ದ ಏರಿಯೋಲಾರ್ ಟಿಶ್ಯೂ, ದಿಸ್ ಈಸ್ ಅಡಿಪೋಸ್ ಟಿಶ್ಯೂ. ಏರಿಯೋಲಾರ್ ಟಿಶ್ಯೂ ಮಸಲ್ಸಿಗೂ ಮತ್ತು ಸ್ಕಿನ್ನಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ ಹೋಗಿದ್ವಿ. ಅಡಿಪೋಸ್ ಟಿಶ್ಯೂ ಅಂತಕ್ಕಂಥದ್ದು ಸ್ಕಿನ್ನಿನ ಕೆಳಗಡೆ ಇರ್ತಾ ಹೋಗುತ್ತೆ. ಬೋನ್ ಟಿಶ್ಯೂ, ಬೋನ್ಸಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳು ಹೆಂಗೆ ಹಾರ್ಡ್ ಮ್ಯಾಟ್ರಿಕ್ಸ್ ಅಲ್ಲಿ ಕುತ್ಕೊಂಡಿದೆ. ಆ ಹಾರ್ಡ್ ಮ್ಯಾಟ್ರಿಕ್ಸ್ ಎದರಿಂದ ಮಾಡಲ್ಪಟ್ಟಿದೆ, ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇಂದ ಮಾಡಲ್ಪಟ್ಟಿದೆ. ಅದೇ ರೀತಿ ಕಾರ್ಟಿಲೇಜ್ ಟಿಶ್ಯೂ ಅಂದರೆ ಯಾವುದು, ಕಾರ್ಟಿಲೇಜ್ ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗಿದ್ವಿ. ಇದಿಷ್ಟು ಕೂಡ ಡಿಫ್ರೆಂಟ್ ಟೈಪ್ಸ್ ಟಿಶ್ಯೂಸನ್ನು ನಾವು. ಮತ್ತು ಅದೇ ರೀತಿ ಬ್ಲಡ್ ಕಾಂಪೊನೆಂಟ್ಸ್ ಕೂಡ ನಾವು ಹೇಳ್ತಾ ಇದ್ವಿ.
ಬ್ಲಡ್ ಅಲ್ಲಿ ನೋಡ್ರಿ ಇದರಲ್ಲಿ ಇರ್ತಕ್ಕಂಥದ್ದೆಲ್ಲ ಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಇವೆಲ್ಲ RBC, ಇವೆಲ್ಲ WBC, ಮತ್ತು ಇಲ್ಲೆಲ್ಲ ಪ್ಲೇಟ್ಲೆಟ್ಸ್ ಇದ್ದಾವೆ. ಓಕೆನಾ, ಇವೆಲ್ಲವೂ ಸೇರ್ಕೊಂಡು ಏನಾಗಿದೆ, ದಟ್ ಈಸ್ ಲೂಸ್ ಟಿಶ್ಯೂಸ್ ಅಂತಕ್ಕಂಥದ್ದು. ನಾವು ಇಲ್ಲಿ ನ್ಯೂಟ್ರೋಫಿಲ್ಸ್ ಇದ್ದಾವೆ, ಇಯೋಸಿನೋಫಿಲ್ ಇದಾವೆ, ಬೇಸೋಫಿಲ್ಸ್ ಇದ್ದಾವೆ, ಮಾನೋಸೈಟ್ಸ್ ಇದ್ದಾವೆ, ಲಿಂಫೋಸೈಟ್ಸ್ ಇದ್ದಾವೆ, ಎರೆಥ್ರೋಸೈಟ್ಸ್ ಇದ್ದಾವೆ, ಪ್ಲೇಟ್ಲೆಟ್ಸ್ ಇದ್ದಾವೆ. ಇದಿಷ್ಟು ನಾನಾ ರೀತಿಯಾಗಿರ್ತಕ್ಕಂಥ ಸೆಲ್ಸಿಂದ ಏನಾಗಿದೆ ಬ್ಲಡ್ ಅಂತಕ್ಕಂಥದ್ದು ಟೈಪ್ಸ್ ಆಫ್ ಬ್ಲಡ್ ಸೆಲ್ಸನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತೆ ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಅಂತ ಹೇಳಿದ್ವಿ. ನಾನು ಲಿಗಮೆಂಟ್ಸ್ ಅಂತ ಹೇಳಿದ್ದೆ. ಲಿಗಮೆಂಟ್ಸು ಒಂದು ಬೋನಿಂದ ಇನ್ನೊಂದು ಬೋನಿಗೆ ಜಾಯಿಂಟ್ ಮಾಡ್ತಾ ಹೋಗುತ್ತೆ. ನೋಡ್ರಿ, ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಓಕೆನಾ, ಮಧ್ಯದಲ್ಲಿ ಜಾಯಿಂಟ್ ಇದೆ, ಇಲ್ಲೆಲ್ಲ ಜಾಯಿಂಟ್ ಇದೆ, ಇಲ್ಲೆಲ್ಲ ಜಾಯಿಂಟ್ ಇದೆ, ಇಲ್ಲೆಲ್ಲ ಜಾಯಿಂಟ್ ಇದೆ, ಇಲ್ಲಿ ಜಾಯಿಂಟ್ ಇದೆ. ಇವೆಲ್ಲವೂ ಎದರಿಂದ ಮಾಡಲ್ಪಟ್ಟಿದೆ? ಲಿಗಮೆಂಟ್ಸ್ ಇಂದ ಮಾಡಲ್ಪಟ್ಟಿದೆ. ಲಿಗಮೆಂಟ್ಸ್ ಇಸ್ ಆಲ್ಸೋ ಎ ಒನ್ ಆಫ್ ಗ್ರೂಪ್ ಆಫ್ ಸೆಲ್ಸ್, ದಟ್ ಈಸ್ ಆಲ್ಸೋ ಎ ಕನೆಕ್ಟಿವ್ ಟಿಶ್ಯೂ. ಅದೇ ರೀತಿ ಟೆಂಡಾನ್ಸ್ ಏನು ಮಾಡಿದೆ? ಈ ಮಸಲ್ಸ್ ಹೋಗಿ ಬೋನಿಗೆ ಅಂಟ್ಕೊಂಡಿದೆ, ಹತ್ಕೊಳ್ಳೋದಕ್ಕೆ ಇದು ಸ್ಕೆಲಿಟಲ್ ಮಸಲ್ಸು, ದಟ್ ಈಸ್ ಸ್ಕೆಲಿಟನ್ನಿಗೆ ಹತ್ಕೊಂಡಿದೆ. ಅದಕ್ಕೋಸ್ಕರ ನಾವು ಅದನ್ನ ಸ್ಕೆಲಿಟಲ್ ಮಸಲ್ ಅಂತ ಕರಿತಾ ಹೋಗ್ತೀವಿ. ಈ ಟೆಂಡಾನ್ಸು ಇದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಕ್ಯುಲರ್ ಟಿಶ್ಯೂ ಅಂತಕ್ಕಂಥದ್ದು. ಮಸ್ಕ್ಯುಲರ್ ಟಿಶ್ಯೂ ಈಸ್ ಆಲ್ಸೋ ಒನ್ ಆಫ್ ದಿ ಕನೆಕ್ಟಿವ್ ಟಿಶ್ಯೂ, ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ದಿ ಬಾಡಿ. ಇದು ಬಾಡಿ ಮೂಮೆಂಟಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಎ ಎಲಾಂಗೇಟೆಡ್ ಅಥವಾ ಲಾಂಗ್ ಸೆಲ್ಸ್ ಕಾಲ್ಡ್ ಮಸಲ್ ಫೈಬರ್ಸ್. ಓಕೆನಾ, ಇಟ್ ಕಂಟೈನ್ಸ್ ಎ ಪ್ರೋಟೀನ್ ಕಾಲ್ಡ್ ಆಸ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಅಂತಕ್ಕಂಥದ್ದು ಇದೆ. ಈ ಸೆಲ್ಸಲ್ಲಿ ಒಂದು ಪ್ರೋಟೀನ್ ಇದೆ, ಅದು ಕಾಂಟ್ರಾಕ್ಟೈಲ್ ಪ್ರೋಟೀನ್. ಯಾಕೆ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಇಟ್ ಶೋಸ್ ಎ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್. ಈ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ? ಮಸಲ್ ಸೆಲ್ಸ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮಸಲ್ ಸೆಲ್ಸ್ ಮೂವ್ಮೆಂಟ್ ಆಗೋದ್ರಿಂದ ಆ ಮಸಲ್ಸ್ ಮೂವ್ಮೆಂಟ್ ಆಗ್ತಾ ಹೋಗ್ತವೆ. ಅದರಿಂದ ನಮ್ಮ ಬಾಡಿ ಅಂತಕ್ಕಂಥದ್ದು ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬಾಡಿ ಮೂವ್ಮೆಂಟಲ್ಲಿ ಎರಡು ರೀತಿಯ ಈ ಮಸಲ್ ಸೆಲ್ಸ್ ಇದ್ದಾವೆ. ಒಂದು ವಾಲಂಟ್ರಿ ಮಸಲ್ಸ್, ಅಂದರೆ ಯಾವುದೇ ಮಸಲ್ಸ್ ಮೂಮೆಂಟು ನಮ್ಮ ಕಾನ್ಷಿಯಸ್ಸಿಗೆ, ನಮ್ಮ ಗಮನಕ್ಕೆ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ನಾವು ಕೈಯನ್ನು ಎತ್ತಿದ್ದೀವಿ, ನಮ್ಮ ಗಮನಕ್ಕೆ ಬರ್ತಾ ಇದೆ, ನಾನು ಕೈ ಎತ್ತುತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಕಾಲಿಂದ ನಡೀತಾ ಇದ್ದೀವಿ, ನಮ್ಮ ಗಮನಕ್ಕೆ ಬರ್ತಾ ಇದೆ, ಗೊತ್ತಾಯ್ತಾ? ಯಾರಿಗಾದ್ರೂ ನಾವು ನಗ್ತಾ ಇದ್ದೀವಿ, ಅವಾಗ ನಮ್ಮ ಮುಖ ಮಸಲ್ಸು ಚೇಂಜ್ ಆಗ್ತಾ ಇದೆ, ಅವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಇವೆಲ್ಲವೂ ಕೂಡ ವಾಲಂಟ್ರಿ ಮಸಲ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಇನ್ವಾಲಂಟ್ರಿ ಮಸಲ್ಸ್, ಅಂದರೆ ವಿಚ್ ಡು ನಾಟ್ ಮೂವ್ ಬೈ ಅವರ್ ವಿಲ್. ನಮ್ಮ ಮನಸ್ಸಿಗೆ ಗೊತ್ತಿಲ್ದಂಗೆ, ನಮ್ಮ ಗಮನಕ್ಕೆ ಬರಲಿಲ್ದಂಗೆ ಏನಾಗ್ತಾ ಹೋಗುತ್ತೆ, ಅವು ತನ್ನಷ್ಟಕ್ಕೆ ತಾನೇ ಮೂಮೆಂಟ್ ಮಾಡ್ತಿದ್ದಾವೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಬಡ್ಕೊಳ್ತಿರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಮುಟ್ಟು ನೋಡ್ಕೊಂಡಾಗ ಅಥವಾ ಯಾರಾದರೂ ಏನಾದರೂ ಸ್ಟೆಥೋಸ್ಕೋಪ್ ಇಟ್ಟು ನೋಡ್ಕೊಂಡಾಗ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅದು ತನ್ನ ಪಾಡಿಗೆ ತಾನು ಮಾಡ್ತಾ ಹೋಗ್ತದೆ. ಅಂದರೆ ನಮ್ಮ ಗಮನಕ್ಕೆ ಬರಲಿಲ್ದಂಗೆ ಅದು ಕೆಲಸ ಮಾಡ್ತಾಯಿದೆ. ಲಂಗ್ಸು ತನ್ನ ಪಾಡಿಗೆ ತಾನು ಅದು ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಒಳಗಡೆ ಇಂಟೆಸ್ಟೈನ್ ಏನಾಗ್ತದೆ, ಅದು ತನ್ನ ಪಾಡಿಗೆ ತಾನು ಮೂವ್ಮೆಂಟ್ ಮಾಡ್ತದೆ. ಯಾಕಂದರೆ ಆಹಾರ ಡೈಜೆಷನ್ ಮಾಡಬೇಕು, ನಮ್ಮನ್ನು ಕೇಳಿ ಮಾಡೋದಿಲ್ಲ, ಅದು ತಾನಾಗಿ ತಾನೇ ಅದು ಮಾಡ್ಕೊಳ್ತಾ ಇರ್ತದೆ. ಅಂಥ ಒಂದು ಮಸಲ್ಸಿಗೆ ಇನ್ವಾಲಂಟ್ರಿ ಮಸಲ್ಸ್ ಅಂತ ಕರಿತಾ ಹೋಗ್ತೀವಿ. ಅಗೇನ್ ದಿಸ್ ಮಸ್ಕ್ಯುಲರ್ ಟಿಶ್ಯೂ is classified into 3 different types. One is a striated muscles, and another one is unstriated or smooth muscles, and third one is a cardiac muscles ಅಂತ ಕರಿತಾ ಹೋಗುತ್ತೆ. ಸ್ಟ್ರೈಟೆಡ್ ಮಸಲ್ಸ್ ಆರ್ ವಾಲಂಟ್ರಿ ಮಸಲ್ಸ್. ಇವು ಸ್ಟ್ರೈಟೆಡ್ ಮಸಲ್ಸ್ ಅಂತಕ್ಕಂಥವು ಇವು ವಾಲಂಟ್ರಿ ಮಸಲ್ಸ್ಗಳು. ಹ್ಯಾವಿಂಗ್ ಲೈಟ್ ಅಂಡ್ ಡಾರ್ಕ್ ಸ್ಟ್ರಯೇಷನ್ಸ್. ಈ ರೀತಿ ಉದ್ದ ಸೆಲ್ಸ್ ಇದ್ದಾವೆ. ಇಲ್ಲಿ ಏನಾಗಿದೆ, ಲೈಟ್ ಮತ್ತು ಡಾರ್ಕ್ ಸ್ಟ್ರಯೇಷನ್ಸ್ ಅಂತಕ್ಕಂಥ, ಒಂದು ಡಾರ್ಕ್ ಇದೆ, ಒಂದು ಲೈಟ್ ಆಗಿದೆ. ಅದಕ್ಕೋಸ್ಕರ ನಾವು ಇವನ್ನ ಸ್ಟ್ರೈಟೆಡ್ ಮಸಲ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ದೀಸ್ ಸೆಲ್ಸ್ ಆರ್ ಲಾಂಗ್, ಸಿಲಿಂಡ್ರಿಕಲ್ ಆ್ಯಂಡ್ ಮಲ್ಟಿ ನ್ಯೂಕ್ಲಿಯೇಟೆಡ್. ಇದರಲ್ಲಿ ಬಹಳಷ್ಟು ನ್ಯೂಕ್ಲಿಯಸ್ಗಳು ಇದ್ದಾವೆ. ಓಕೆನಾ, ಲಾಂಗ್ ಇದೆ, ಸ್ಟ್ರೈಟ್ ಆಗಿದ್ದಾವೆ, ಸಿಲಿಂಡ್ರಿಕಲ್ ಸ್ಟೇಪಲ್ ಇದ್ದಾವೆ, ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಸ್ಕೆಲಿಟಲ್ ಮಸಲ್ಸ್. ಯಾಕಂತ ಹೇಳಿದ್ರೆ ಇವನ್ನ ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಯಾಕೆ ಕರಿತೀವಪ್ಪ ಅಂದರೆ, ಇವು ಹೋಗ್ಬಿಟ್ಟು ಬೋನ್ಸಿಗೆ ಅಟ್ಯಾಚ್ ಆಗಿದ್ದಾರೆ. ಅದಕ್ಕೋಸ್ಕರ ಇವನ್ನ ಸ್ಕೆಲಿಟನ್ನಿಗೆ ಅಟ್ಯಾಚ್ ಆಗಿರೋದ್ರಿಂದ ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತಾ ಹೋಗ್ತೀವಿ. ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ದಿ ಬಾಡಿ. ಇವು ಏನು ಮಾಡ್ತಾ ಹೋಗುತ್ತವೆ, ವಾಲಂಟ್ರಿ ಮೂಮೆಂಟ್ಸ್. ನಮಗೆ ನಮ್ಮ ವಿಲ್ಲಿಗೆ ಗೊತ್ತಾದಾಗ ಮಾತ್ರ ಇವು ಗೊತ್ತಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನೊಂದು ಬಂದ್ಬಿಟ್ಟು ಇನ್ವಾಲಂಟ್ರಿ ಮಸಲ್ಸ್. ಇದರಲ್ಲಿ ಇನ್ವಾಲಂಟ್ರಿ ಮಸಲ್ಸಲ್ಲಿ ನೋ ಸ್ಟ್ರಯೇಷನ್ಸ್, ಈ ರೀತಿಯ ಸ್ಟ್ರಯೇಷನ್ಸ್ಗಳು ಇಲ್ಲಿ ಇಲ್ಲ. ಮತ್ತು ಇವೇನಾಗಿದ್ದಾವೆ, ಲಾಂಗ್, ಸಿಲಿಂಡ್ರಿಕಲ್ ಮತ್ತು ಸ್ಪಿಂಡಲ್ ಶೇಪ್. ಈ ರೀತಿ ಸ್ಪಿಂಡಲ್ ಶೇಪ್ ಇದಾವೆ, ಈ ರೀತಿ ಸ್ಪಿಂಡಲ್ ಶೇಪ್ ಇದ್ದಾವೆ. ಯೂನಿನ್ಯೂಕ್ಲಿಯೇಟೆಡ್ ಸೆಲ್ಸ್, ಒಂದೇ ಒಂದು ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಇದೆ. ಆ್ಯಂಡ್ ದೇ ಆರ್ ಪ್ರೆಸೆಂಟ್ ಇನ್ ಎಲಿಮೆಂಟ್ರಿ ಕೆನಾಲ್.
ನಮ್ಮ ಎಲಿಮೆಂಟ್ರಿ ಕೆನಾಲಲ್ಲಿ, ಬ್ಲಡ್ ವೆಸಲ್ಸಲ್ಲಿ, ಇದು ಲಂಗ್ಸಿನ ಬ್ರಾಂಕೈಯಲ್ಲಿ ಮತ್ತು ಐನ ಐರಿಸಲ್ಲಿ ಇವೆಲ್ಲವೂ ಇದ್ದಾವೆ. ಆ್ಯಂಡ್ ದಿ ಹೆಲ್ಪ್ ಇನ್ ಇನ್ವಾಲಂಟ್ರಿ ಮೂಮೆಂಟ್ಸ್. ಇವೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಿರ್ತವೆ, ಮೂಮೆಂಟ್ ಮಾಡ್ತಿರ್ತವೆ, ಆದರೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಇನ್ನೊಂದು ರೀತಿಯಾಗಿರ್ತಕ್ಕಂಥವು ಕಾರ್ಡಿಯಾಯಿಕ್ ಮಸಲ್ಸ್ ಇದ್ದಾವೆ. ಇವು ಕೂಡ ಇನ್ವಾಲಂಟ್ರಿ ಮಸಲ್ಸ್. ಕಾರ್ಡಿಯಾಯಿಕ್ ಮಸಲ್ಸ್ ಅಂತಕ್ಕಂಥವು ಇವು ಕೂಡ ಏನಾಗಿದ್ದಾವೆ, ನಮಗೆ ಗೊತ್ತಿಲ್ಲದಂಗೆ ನಡೀತಕ್ಕಂಥವು. ಇವು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಇವು ಇನ್ವಾಲಂಟ್ರಿ. ಇದರಲ್ಲಿ ಹ್ಯಾವಿಂಗ್ ಫೈಂಟ್ ಸ್ಟ್ರಯೇಷನ್ಸ್ ಅಂತ, ಈ ರೀತಿ ಸ್ಟ್ರಯೇಷನ್ಸ್ ಅಂತಕ್ಕಂಥವು ಇಲ್ಲಿರ್ತಾವೆ. ಮುಂದೆ ನಾವು ಡಯಾಗ್ರಾಮ್ಸನ್ನು ತೋರಿಸ್ತಾ ಹೋಗ್ತೀವಿ. ಆ್ಯಂಡ್ ದೇ ಆರ್ ಆಲ್ಸೋ ಯೂನಿನ್ಯೂಕ್ಲಿಯೇಟೆಡ್ ಆ್ಯಂಡ್ ದೇ ಆರ್ ಬ್ರಾಂಚ್ಡ್. ಓಕೆನಾ. ಇವು ಹಾರ್ಟಲ್ಲಿ ಇರ್ತಾ ಹೋಗ್ತವೆ ಮತ್ತು ಇವಕ್ಕೆ ಭಾಳಷ್ಟು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗೋದ್ರಿಂದ ಏನಾಗ್ತದೆ, ಹಾರ್ಟ್ ಬೀಟ್ ಅಂತಕ್ಕಂಥದ್ದು ಆಗ್ತಾ ಇದೆ. ಇವನ್ನ ಸ್ಪೆಷಲ್ ಆಗಿರ್ತಕ್ಕಂಥವು, ಅದಕ್ಕೆ ಸಪ್ರೇಟ್ ಕಾರ್ಡಿಯಾಯಿಕ್ ಮಸಲ್ಸ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇವು ಎಲ್ಲಿ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್. ದಿಸ್ ಈಸ್ ಎ ಸ್ಮೂತ್ ಮಸಲ್ಸ್, long cylindrical in structure, and it is nucleated, and these are skeletal muscles, and this is also called as skeletal muscle. ಯಾಕಂತ ಕರಿತೀವಿ ಅಂದರೆ because it is attaches to skeleton, that is why it is stratified. ನಾವೇನು ಹೇಳ್ತಾ ಹೋಗಿದ್ವಿ ಇಲ್ಲಿ, that is called as striated muscles ಅಂತಲೂ ಕೂಡ ಇದನ್ನು ನಾವು ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಕಾರ್ಡಿಯಾಕ್ ಮಸಲ್ಸ್ ಅಂತಕ್ಕಂಥವು. ಕಾರ್ಡಿಯಾಕ್ ಮಸಲ್ಸ್ಗಳು ಬ್ರಾಂಚ್ ಆಗಿದ್ದಾವೆ, ಸ್ಟ್ರಯೇಷನ್ಸ್ ಇದ್ದಾವೆ, ಕೆಲೆಟೆಡ್ ಡಿಸ್ಕ್ಸ್ ಇದ್ದಾವೆ, ಗೊತ್ತಾಯ್ತಾ. ಮತ್ತು ಇವು ನೋಡ್ರಿ ಕಾರ್ಡಿಯಾಕ್ ಮಸಲ್ಸ್, ಹಾರ್ಟಲ್ಲಿ ಇರ್ತಕ್ಕಂಥ ಕಾರ್ಡಿಯಾಕ್ ಮಸಲ್ಸು. ಸ್ಕೆಲಿಟಲ್ ಮಸಲ್ಸು ಸ್ಕೆಲಿಟನ್ನಲ್ಲಿದೆ. ಸ್ಮೂತ್ ಮಸಲ್ಸ್ ಅಂತಕ್ಕಂಥವು ನಮಗೆ ಸ್ಟೊಮಕಲ್ಲಿ, ಇಂಟೆಸ್ಟೈನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಸಲ್ಸು ಬೇರೆ ಬೇರೆ ಕಡೆ ಆರ್ಗನ್ಸಲ್ಲಿ ಇರ್ತಾ ಹೋಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂ ಏನು ಮಾಡ್ತಾ ಹೋಗುತ್ತೆ, ವಾಟ್ ಈಸ್ ನ್ಯೂರಾನ್. ನರ್ವಸ್ ಟಿಶ್ಯೂ ಅಂತ ಹೇಳಿದ ತಕ್ಷಣವೇ ಇಟ್ಸ್ ಎ ಗ್ರೂಪ್ ಆಫ್ ಸೆಲ್ಸ್ ಕಂಟೈನಿಂಗ್ ನ್ಯೂರಾನ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಅ ನ್ಯೂರಾನ್? ನ್ಯೂರಾನ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಕರಿತಾ ಹೋಗುತ್ತೆ. ಈ ನರ್ವಸ್ ಟಿಶ್ಯೂ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಸೇಜನ್ನು ಕಳಿಸ್ತಾ ಹೋಗುತ್ತೆ. ಓಕೆನಾ. ಮೆಸೇಜ್ ಕಳಿಸ್ತಕ್ಕಂಥದ್ದು ಅಥವಾ ಸ್ಟಿಮ್ಯುಲೈನ್, ನಮಗೆ ಯಾರಾದರೂ ಟಚ್ ಮಾಡಿದ್ರು, ಟಚ್ ಮಾಡಿದ ತಕ್ಷಣವೇ ಈ ಮೆಸೇಜನ್ನು ತೊಗೊಂಡೋಗ್ಬಿಟ್ಟು ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನಿಗೆ, ಇನ್ನೊಂದು ನ್ಯೂರಾನ್ ಹಿಂಗೆ ತೊಗೊಂಡೋಗ್ಬಿಟ್ಟು ಸೀದಾ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡಿಗೆ ಮುಟ್ಟಿಸ್ತಾ ಹೋಗ್ತಾರೆ. ಮತ್ತು ಆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಏನು ಮಾಡುತ್ತೆ, ಅದಕ್ಕೆ ಏನು ಮಾಡಬೇಕಂತಕ್ಕಂಥ ಉತ್ತರನ ಕೊಡ್ತಾ ಹೋಗ್ತವೆ ರಿಸೆಪ್ಟಾರ್ಸಿಗೆ. ವಾಪಸ್ ಅದು ಬಂದುಬಿಟ್ಟು ರಿಸೆಪ್ಟಾರ್ಸಲ್ಲಿ ಅದನ್ನು ನಾವು ಇದರಲ್ಲೆಲ್ಲ ನಾವು ಮುಂದೆ ಹೈಯರ್ ಸ್ಟಡೀಸಲ್ಲಿ ನಾವು ಓದ್ತಾ ಹೋಗೋದು. ರಿಫ್ಲೆಕ್ಸ್ ಆ್ಯಕ್ಷನ್, ರಿಫ್ಲೆಕ್ಸ್ ಆರ್ಕ್ ಅಂತಕ್ಕಂಥದ್ದನ್ನೆಲ್ಲ ನಾವು 10th ಸ್ಟ್ಯಾಂಡರ್ಡಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ಇವು ದಟ್ ಈಸ್ ಕಾಲ್ಡ್ ಆಸ್, ಇಟ್ ಈಸ್ ಫೌಂಡ್ ಇನ್ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅಂತಕ್ಕಂಥದ್ದು. ದಿಸ್ ಹ್ಯಾಸ್ ಅ ಸೆಲ್ ಬಾಡಿ ಕಂಟೈನಿಂಗ್ ಎ ನ್ಯೂಕ್ಲಿಯಸ್. ದಿಸ್ ನ್ಯೂರಾನ್ ಈಸ್ classified into 3 different parts, that is a cell body, and it is having dendrites, and it is having long thread-like structure called axon, and this axon is covered by a myelin sheath antakkanth. myelin sheath antakkanthadu irta hogide. ಓಕೆನಾ. ಆ್ಯಂಡ್ ಇಟ್ ಈಸ್ ಮೈಲಿನ್ ಶೀತು. ಈ ನ್ಯೂರಾನ್ಸ್ ಏನು ಮಾಡಿದ್ದಾವೆ, ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಹೋಗಿದ್ದಾವೆ. ಜಾಯಿಂಟ್ ಆಗಿಬಿಟ್ಟು ನರ್ವ್ ಫೈಬರ್ಸ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗಿದೆ. ಮತ್ತು ಒಂದು ನ್ಯೂರಾನಿಗೂ ಮತ್ತು ಇನ್ನೊಂದು ನ್ಯೂರಾನಿಗೂ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪಿಗೆ ನಾವೇನಂತ ಕರಿತೀವಿ, ಸಿನ್ಯಾಪ್ಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಅ ಸಿನ್ಯಾಪ್ಸ್? ದ ಗ್ಯಾಪ್ ಬಿಟ್ವೀನ್ ಆರ್ ದ ಜಂಕ್ಷನ್ ಬಿಟ್ವೀನ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್, ದಟ್ ಈಸ್ ಕಾಲ್ಡ್ ಆಸ್ ಸಿನ್ಯಾಪ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಈ ರೀತಿ ಒಂದು ಕಡೆಯಿಂದ ಮೆಸೇಜನ್ನು ತೊಗೊಳ್ತಾ ಹೋಗೋದು, ಇನ್ನೊಂದು ಕಡೆ ಪಾಸ್ ಮಾಡೋದು. ಇಲ್ಲಿಂದ ಡೆಂಡ್ರೈಟ್ಸಿಂದ ಬರ್ತಾ ಇದೆ, ಅದನ್ನು ತಗೊಂಡ್ಬಿಟ್ಟು ಇನ್ನೊಂದು ನ್ಯೂರಾನಿಂದ ಈ ರೀತಿ ಮೆಸೇಜ್ ಅಂತಕ್ಕಂಥದ್ದು ಪಾಸ್ ಆಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ನ್ಯೂರಾನ್. ಇಟ್ ಈಸ್ ಹ್ಯಾವಿಂಗ್ ಎ ಡೆಂಡ್ರೈಟ್ಸ್. ದ ಬ್ರಾಂಚಸ್ ಲೈಕ್ ಇಟ್ ಈಸ್ ಹ್ಯಾವಿಂಗ್ ಡೆಂಡ್ರೈಟ್ಸ್. ಇವೆಲ್ಲವನ್ನು ನಾವು ಡೆಂಡ್ರೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ಸೆಲ್ ಬಾಡಿ ಒಳಗಡೆ ನ್ಯೂಕ್ಲಿಯಸ್ ಇದೆ, ಮತ್ತು ಅದರ ಆರ್ಗನಲ್ಸ್ ಇದಾವೆ. ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆ, ಇದನ್ನು ಆಕ್ಸಾನ್ ಅಂತ ಕರಿತಾ ಹೋಗ್ತೀವಿ. ಆಕ್ಸಾನಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆ, ಅದನ್ನು ಮೈಲಿನ್ ಶೀತ್ ಅಂತ ಕರಿತಾ ಹೋಗ್ತೀವಿ. ಈ ಆಕ್ಸಾನ್ ಅಂತಕ್ಕಂಥದ್ದು ಸ್ವ್ಯಾನ್ ಸೆಲ್ಸಿಂದ ಮಾಡಲ್ಪಟ್ಟಿದೆ, ಮತ್ತು ಇದಕ್ಕೂ ಕೂಡ ಒಂದು ಟರ್ಮಿನಲ್ಸ್ ಇದಾವೆ, ಅದನ್ನು ಆಕ್ಸಾನ್ ಟರ್ಮಿನಲ್ಸ್ ಅಂತ ಕರಿತಾರೆ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ನ್ಯೂರಾನ್. Okay, thank you for watching this video, and I hope you have all understood this chapter clearly. If you have any doubts, you can call me and ask the question. Thank you.